ಟೀಮ್ ಇಂಡಿಯಾದಲ್ಲಿ ಯಾವುದು ಸರಿ ಇಲ್ವಾ, ಪಂತ್ನ ಕಂಡ್ರೆ ಗೌತಮ್ಗೆ ಆಗಲ್ವಾ ಅನ್ನೋ ಪ್ರಶ್ನೆ ಹುಡ್ಕೊಂಡಿದೆ. ಅಂದಹಾಗೆ ಈಗ ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಟೆಸ್ಟ್ ಸರಣಿ ನಡೀತಾ ಇದೆ. ಈ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ 5 ವಿಕೆಟ್ಗಳ ಸೋಲು ಕಂಡಿದೆ. ಎರಡನೇ ಟೆಸ್ಟ್ನಲ್ಲಿ ಭಾರತ ಗೆದ್ದಿದೆ. ಮೂರನೇ ಟೆಸ್ಟ್ ಪಂದ್ಯ ನಡೀತಾ ಇದೆ. ಈ ನಡುವೆ ಪಂತ್ ಮತ್ತು ಗಂಭೀರ್ ನಡುವೆ ಅಭಿಮಾನಿಗಳಲ್ಲಿ ಹಲವು ಪ್ರಶ್ನೆ ಹುಡ್ಕೊಂಡಿದೆ. ಕೋಚ್ ಗಂಭೀರ್ ರಿಷಬ್ ನಡುವೆ ಜಿದ್ದು ಕಡಿಮೆ ಆಗಿಲ್ವಾ, ಪಂತ್ನ ಕಂಡ್ರೆ ಗೌತಮ್ಗೆ ಯಾಕೆ ಆಗಲ್ಲ ಅನ್ನೋ ಪ್ರಶ್ನೆಗಳು ಸಾಕಷ್ಟು ರೆಕ್ಕೆ ಪುಕ್ಕ ಬಂದಿದೆ. ಹಾಗಿದ್ರೆ ಏನಿದು ಕಾಂಟ್ರವರ್ಸಿ? ಇದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ರಿಷಬ್ ಪಂತ್ ಹಾಗೂ ಕೋಚ್ ಗೌತಮ್ ಗಂಭೀರ್ ನಡುವೆ ಸಂಬಂಧಗಳು ಸರಿಯಾಗಿಲ್ಲ ಅನ್ನೋದನ್ನು ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ. ಚಾಂಪಿಯನ್ಸ್ ಟ್ರೋಫಿಯ ವೇಳೆ ಗೌತಮ್ ಗಂಭೀರ್ ಕೆಎಲ್ ರಾಹುಲ್ ತಮ್ಮ ಮೊದಲ ಆಯ್ಕೆಯ ವಿಕೆಟ್ ಕೀಪರ್ ಎಂದು ಹೇಳಿದರು. ಈ ಮೂಲಕ ರಿಷಬ್ ಪಂತ್ ಅವರನ್ನ ಚಾಂಪಿಯನ್ ಟ್ರೋಫಿಯುದ್ದಕ್ಕೂ ಬೆಂಚ್ ಮೇಲೆ ಕೂರಿಸಿದ್ರು. ಈ ವೇಳೆ ಪಂತ್ ಸಹ ತಮ್ಮ ಸಿಟ್ಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೊರಹಾಕಿದ್ರು. ಈ ಟೂರ್ನಿಯಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿರುವುದು ಈಗ ಇತಿಹಾಸ. ಈ ನಡುವೆ ಚಾಂಪಿಯನ್ ಟ್ರೋಫಿ ಟೂರ್ನಿ ಮುಗಿದು ಸರಿಸುಮಾರು 6 ತಿಂಗಳುಗಳೇ ಕಳೆದಿವೆ. ಈಗ ಟೀಮ್ ಇಂಡಿಯಾ ಟೆಸ್ಟ್ ಸರಣಿಗಳು ನಡೀತಾ ಇದೆ. ಈ ವೇಳೆ ರಿಷಬ್ ಪಂತ್ ಹಾಗೂ ಕೆಎಲ್ ರಾಹುಲ್ ಇಬ್ಬರು ತಂಡದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಲ್ಲದೆ ತಂಡದಲ್ಲಿ ಉಪಯುಕ್ತ ಕಾಣಿಕೆಯನ್ನು ನೀಡಿ ತಂಡಕ್ಕೆ ಆಧಾರವಾಗಿದ್ದಾರೆ. ಈ ಬಗ್ಗೆ ಇತ್ತೀಚೆಗೆ ಗೌತಮ್ ಗಂಭೀರ್ ಪತ್ರಿಕಾಗೋಷ್ಠಿಯಲ್ಲಿ ಹಲವು ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ಲಿದ್ದಾರೆ. ಇದೇ ವೇಳೆ ರಿಷಬ್ ಹಾಗೂ ಗಂಭೀರ್ ನಡುವೆ ಮುನಿಸು ಇದೆ, ಇನ್ನೂ ತಣ್ಣಗಾಗಿಲ್ಲ ಅನ್ನೋದು ಎದ್ದು ಕಂಡಿದೆ. ತಣ್ಣಗಾಗದ ರಿಷಬ್ ಗೌತಮ್ ಮುನಿಸು. ಅಂದಹಾಗೆ ಮೊದಲ ಟೆಸ್ಟ್ ಪಂದ್ಯ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ರಿಷಬ್ ಪಂತ್ 2 ಇನ್ನಿಂಗ್ಸ್ನಲ್ಲಿ ಶತಕವನ್ನು ಬಾರಿಸಿದ್ರು. ಏನು ಹೇಳ್ತೀರಾ ಅಂತ ಹೇಳಿ ಗೌತಮ್ ಗಂಭೀರ್ಗೆ ಈ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ರು. ಆಗ ಗಂಭೀರ್, ನೀವು ಹೀಗೆ ಹೇಳುತ್ತಿದ್ರೆ ಅದು ಒಳ್ಳೆಯದು. ಆರಂಭಿಕರಾಗಿ ಯಶಸ್ವಿ ಜೈಸ್ವಾಲ್, ನಾಯಕನಾಗಿ ಚೊಚ್ಚಲ ಪಂದ್ಯದಲ್ಲೇ ಶುಭಮನ್ ಗಿಲ್ ಶತಕವನ್ನು ಬಾರಿಸಿದ್ರು. ಈ ಬಗ್ಗೆಯೂ ಮಾತನಾಡಬೇಕು. ನನಗೆ ಅದು ಸಹ ಇಷ್ಟವಾಗುತ್ತೆ. ಕೆಎಲ್ ರಾಹುಲ್ ಶತಕ ಬಾರಿಸಿದ್ದಾರೆ. ನೀವು ಪ್ರಶ್ನೆಯನ್ನು ಇನ್ನೂ ಚೆನ್ನಾಗಿ ಕೇಳಬಹುದಿತ್ತು ಅಂತ ಹೇಳಿ ತಿಳಿಸ್ತಾರೆ ಗೌತಮ್ ಗಂಭೀರ್. ಇದರಲ್ಲೇ ಗೊತ್ತಾಗುತ್ತೆ ಪಂತ್ ಕಂಡ್ರೆ ಗೌತಮ್ಗೆ ಆಗಲ್ಲ ಅನ್ನೋದು. ಹೆಡ್ ಕೋಚ್ ಗೌತಮ್ ಗಂಭೀರ್ ಆಡಿದ ಮಾತಿನಿಂದ ಇದಕ್ಕೆ ಈಗ ಮತ್ತಷ್ಟು ರೆಕ್ಕೆ ಪುಕ್ಕ ಬಂದಿದೆ. ಈ ಟೆಸ್ಟ್ ಪಂದ್ಯದ ನಡುವೆ ಅವರಿಬ್ಬರ ಸಂಬಂಧ ಹಳಿಸಿ ಹೋಗಿದೆ ಅಂತ ಕೂಡ ಮಾತು ಕೇಳಿ ಬರ್ತಾ ಇದೆ. ಪಂತ್ ಟೆಸ್ಟ್ ಕ್ಯಾಪ್ಟನ್ಸಿ ತಪ್ಪಿಸಿದ್ದೇ ಗಂಭೀರ್. ಹೌದು, ಅಂದಹಾಗೆ ರೋಹಿತ್ ಶರ್ಮಾ ಟೆಸ್ಟ್ ನಿವೃತ್ತಿಯ ಬಳಿಕ ರಿಷಬ್ ಪಂತ್ ಹೆಸರು ನಾಯಕತ್ವದ ರೇಸ್ನಲ್ಲಿತ್ತು. ಜಸ್ಪ್ರೀತ್ ಬೂಮ್ರಾ, ಕೆಎಲ್ ರಾಹುಲ್ ಹೆಸರಿನ ಬಳಿಕ ಚಾಲ್ತಿಯಲ್ಲಿದ್ದ ಹೆಸರೇ ರಿಷಬ್ ಪಂತ್ ಹೆಸರು. ರಿಷಬ್ ಪಂತ್ ಬದಲಿಗೆ ಶುಭ್ಮನ್ ಗಿಲ್ಗೆ ನಾಯಕತ್ವವನ್ನು ನೀಡಲಾಯಿತು. ಇದಕ್ಕೆ ಕಾರಣ ಹೆಡ್ ಕೋಚ್ ಗೌತಮ್ ಗಂಭೀರ್. ಯುವ ನಾಯಕನ ಹುಡುಕಾಟದಲ್ಲಿದ್ದ ಸೆಲೆಕ್ಷನ್ ಕಮಿಟಿ ರಿಷಬ್ಗೆ ನಾಯಕತ್ವ ನೀಡುವ ಬಗ್ಗೆ ಒಲವನ್ನು ಹೊಂದಿತ್ತು. ಗೌತಮ್ ಇದರ ಬಗ್ಗೆ ಅಪಸ್ವರವನ್ನು ಎತ್ತಿದ್ರು. ಇದೇ ಕಾರಣಕ್ಕೆ ನಾಯಕನಾಗಬೇಕಾಗಿದ್ದ ಪಂತ್ಗೆ ಉಪನಾಯಕತ್ವ ಸಿಕ್ತು ಅನ್ನೋದು ಮೂಲಗಳ ಮಾಹಿತಿ. 2015ರಿಂದಲೇ ರಿಷಬ್ ಪಂತ್ ಅಂದರೆ ವಿರೋಧಿಸುತ್ತಿದ್ದ ಗಂಭೀರ್ ಟೀಮ್ ಇಂಡಿಯಾದ ಹೆಡ್ ಕೋಚ್ ಆದ ಬಳಿಕವೂ ಅದನ್ನು ಮುಂದುವರಿಸಿದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಂಗ್ಲೆಂಡ್ ಎದುರಿನ ಏಕದಿನ ಸರಣಿ ಹಾಗೂ 2024ರ ಚಾಂಪಿಯನ್ ಟ್ರೋಫಿಯಲ್ಲಿ ರಿಷಬ್ ಪಂತ್ ಬದಲಿಗೆ ಕೆಎಲ್ ರಾಹುಲ್ಗೆ ಫಸ್ಟ್ ಚಾಯ್ಸ್ ವಿಕೆಟ್ ಕೀಪರ್ ಆಗಿ ಆಯ್ಕೆ ಮಾಡಿರುವುದು. ಹೀಗಾಗಿ ಇವರ ಒಂದು ಸಂಬಂಧ ಹಳಿಸಿ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಸರಣಿಗಳ ಮೂಲಕ ಮತ್ತು ಇವರ ನಡವಳಿಕೆಯ ಮೂಲಕ. ಕೋಚ್ ಆಗಿ ತಮ್ಮದೇ ರಾಜ್ಯದ ಆಟಗಾರನ ಯಶಸ್ಸಿನ ಬಗ್ಗೆ ಮೆಚ್ಚಿಕೊಳ್ಬೇಕಾಗಿದ್ದ ಗಂಭೀರ್ ಪ್ರತಿ ವಿಚಾರದಲ್ಲೂ ಆತನಿಗೆ ಅಡ್ಡಿ ಆಗ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರನ್ನ ತಂಡದಿಂದ ಕೈಬಿಟ್ಟಂತೆ ಗಂಭೀರ್ ಪಂತ್ ಅವರನ್ನು ಕೈಬಿಡುವ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನ ಕೂಡ ಮತ್ತು ಮಾತು ಕೂಡ ಕೇಳಿ ಬರ್ತಾ ಇದೆ. ಕೇವಲ ಒಂದು ಪಂದ್ಯದಲ್ಲಿ ಫೇಲ್ಯೂರ್ ಆದರೂ ಪಂತ್ ಅವರನ್ನ ಕೈ ಬಿಡಲು ನೋಡ್ತಾ ಇದ್ದಾರೆ ಗೌತಮ್ ಗಂಭೀರ್ ಅಂತ ಹೇಳಲಾಗ್ತಾ ಇದೆ. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ? ಇವರಿಬ್ಬರ ಸಂಬಂಧದ ಬಗ್ಗೆ ಏನನ್ಸುತ್ತೆ? ಅದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.